ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಶ್ರೀವಾಣಿ ಎಂಬ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಒಂದಾನೊಂದು ಕಾಲದಲ್ಲಿ ಒಂದು ಮರದ ಮೇಲೆ ಕುಳಿತಿದ್ದ ಕಾಗೆಯೊಂದು ಕೂಗ್ತಾ ಇತ್ತು. ಆ ಕಾಗೆಯನ್ನು ನೋಡಿ ದಾರಿಲ್ಯಾರೋ ಹೋಗ್ತಿದ್ದವರೊಬ್ರು ಟೀಕಿಸುವ ಧ್ವನಿಯಲ್ಲಿ ಹೇಳ್ತಾರೆ, "ಓ ಕಾಗೆ, ನಿನ್ನ ಧ್ವನಿ ಅದೆಷ್ಟು ಕರ್ಕಶವಾಗಿದೆ. ಅಲ್ಲದೆ ಜೀವನ ಪರ್ಯಂತ ಈ ಕಪ್ಪು ಮೈಬಣ್ಣ ಹೊತ್ಕೊಂಡು ನೀನು ಜೀವಿಸಬೇಕಲ್ಲ. ಬಹುಶಃ ಎಲ್ಲಾ ಪಕ್ಷಿಗಳಿಗಿಂತ ನೀನೇ ದುರ್ದೈವಿ" ಅಂತಾರೆ. ಆಗ ಆ ಕಾಗೆ ಸಭ್ಯವಾಗಿ ಹೀಗೆ ಉತ್ತರಿಸುತ್ತೆ, "ಇಲ್ಲ, ನೀವೆಲ್ಲ ಮನುಷ್ಯರಿಗಿಂತ ನಾನು ಬಹಳ ಸಂತೋಷದಿಂದಾನೇ ಇದ್ದೇನೆ. ಏಕೆಂದ್ರೆ ನಿಮ್ಮಂತೆ ನಾನು ಮಿಥ್ಯವಾದುದರೆಡೆಗೆ ನೋಡೋದೇ ಇಲ್ಲ. ಆದ್ರಿಂದ ನಾನು ಬಹಳ ದೂರ. ಆಹಾರ, ನೀರು, ನನ್ನ ದನಿಯ ಬಗ್ಗೆ ನಾನು ವಿವಂಚನೆಗೊಳಗಾಗೋದೇ ಇಲ್ಲ. ಒಂದ್ ವೇಳೆ ನಾನು ನನ್ನ ಮೈಬಣ್ಣ, ಧ್ವನಿ ಹಾಗೂ ನನ್ನ ಗೂಡನ್ನು ದ್ವೇಷಿಸೋದಾದ್ರೆ ನಾನು ಸಂತೋಷದಿಂದ ಹೇಗಿರೋಕ್ ಸಾಧ್ಯ? ನಾನೊಬ್ಬ ಇಂಜಿನಿಯರ್, ಅಂದ್ರೆ ಮೇಧಾವಿ ತಂತ್ರಜ್ಞನೂ ಅಲ್ಲ. ಆದರೂ ನನ್ನ ಗೂಡು ಅದೆಷ್ಟು ಚಂದವಿದೆ ನೋಡು. ನನಗ್ ಗೊತ್ತು, ಗೂಡು ಕಟ್ಟಲು ಬೇಕಾಗುವ ವಸ್ತುಗಳನ್ನಷ್ಟೇ ನೀವು ನೋಡ್ತೀರಾ ಅಂತ. ಬೆಲೆ ಬಾಳುವ ಗ್ರಾನೈಟ್ ಶಿಲೆಗಳಾಗ್ಲಿ, ಅಮೃತ ಶಿಲೆಗಳಾಗ್ಲಿ ಅದ್ರಲ್ಲಿ ಇಲ್ಲ. ಹೇಗಿದ್ರೂ ಪರವಾಗಿಲ್ಲ, ಅದು ನನಗೆ ಸ್ವರ್ಗವೇ ಆಗಿದೆ. ಏಕೆಂದ್ರೆ ಅದು ನನ್ನಿಂದ ಕಟ್ಟಲ್ಪಟ್ಟಿದೆ. ಅದಕ್ಕೂ ಹೆಚ್ಚಾಗಿ ಆ ಗೂಡನ್ನು ನಾನು ನನ್ನ ಮಕ್ಕಳಿಗಾಗಿ ಪ್ರೀತಿಯಿಂದ ಕಟ್ಟಿದ್ದೇನೆ. ನನ್ನ ಹೃದಯದಲ್ಲಿರುವ ಪ್ರೀತಿ ಹಾಗೂ ಸಂತೃಪ್ತಿ ವಸ್ತುಗಳ ಉಲ್ಲಾಸದ ಮುಖವನ್ನು ನೋಡುವಂತೆ ಮಾಡುತ್ತವೆ ಎಂದು ಮನುಷ್ಯನಿಗೆ ಆ ಕಾಗೆ ಹೇಳುತ್ತೆ ಎಂದು ಪರಮಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ತಿಳಿಸಿರುವಂಥದ್ದು. ಧನ್ಯವಾದಗಳು.